ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜೋಳ ತೊಗೊಂಡಿದ್ದೀನಿ ನೋಡಿ. ಜೋಳ ಈಗ ಚೆಂದ ಮಾಡಿ ತೆಗೆದಿದ್ದೀನಿ. ಒಂದೊಂದು ಬಿಡಿಸಿಟ್ಟಿದ್ದೀನಿ. ನಾನು ಚೂರಿಯಲ್ಲೆಲ್ಲ ಕಟ್ ಮಾಡಿ ತೆಗೆದಿದ್ದು. ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಜೋಳ ತೆಗೆದಿರಾಯಿತು ನೋಡಿ. ಒಂದು 2-3 ಸ್ಪೂನು ಉದ್ದಿನಬೇಳೆ ನೆನೆಸಿಟ್ಟಿದ್ದೀನಿ. ಅದು ಉದ್ದಿನಬೇಳೆ ಹಾಕಿದರೆ ಒಂದು ಟೇಸ್ಟ್ ಸಹ ಬರ್ತದೆ, ಬೈಂಡಿಂಗ್ ಬರ್ತದೆ ಅಂತ. ಒಂದು 2-3 ಇಂಚು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ನೋಡಿ. ಇದು ಮಿಕ್ಸ್ ಮಾಡಲಿಕ್ಕೆ ಈರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಜೋಳ ಉಂಟಲ್ಲ, ಜೋಳನ ಶುಂಠಿ, ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳುವ. ಅದು ಸ್ವಲ್ಪ ಸಣ್ಣ ಆಗಲಿ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತೇಳಿ ಅದು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋದು ಫಸ್ಟಿಗೆ ನೋಡಿ. ಹೀಗೆ ಸಣ್ಣ ಮಾಡ್ಕೊಂಡು ನಾವು ಜೋಳ ತೆಗೆದಿಟ್ಕೊಂಡಿದ್ದೀವಲ್ಲ, ಜೋಳ ಅದರೊಟ್ಟಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ವ. ಯಾಕಂದರೆ ನಮಗೆ ಉಂಡೆ ಮಾಡಲಿಕ್ಕೆ, ನಮಗೆ ವಡೆಯಾಗಿ ಬರಲಿಕ್ಕೆ ಇದು ರೆಡಿ ಮಾಡ್ಕೊಳ್ಳಿಕ್ಕೆ ಅಂತ ನೋಡಿ. ಈ ಥರ ಸಣ್ಣ ಸಣ್ಣ ಜರಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಉದ್ದಿನಬೇಳೆ ಮತ್ತು ಈ ಉಳ್ದದನ್ನು ಸಹ ಹಾಕಿ ಅದು ಜರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ವ ನೋಡಿ. ತುಂಬ ಸಣ್ಣ ಆಗೋದು ಬೇಡ, ತುಂಬ ಸಣ್ಣ ಆದರೆ ಒಳ್ಳೆಯದಾಗುತ್ತಲ್ಲ, ತಿನ್ನಲಿಕ್ಕೆ ಸಿಗಬೇಕು. ಇಲ್ಲಿ ನೋಡಿ ಸ್ವಲ್ಪ ಓಮ ಹಾಕ್ಕೊಂಡಿದ್ದೀವಿ. ಓಮ ಹಾಕ್ಕೊಂಡ್ರೆ ಡೈಜೆಷನ್ಗೆ ಒಳ್ಳೆಯದಾಗುತ್ತೆ, ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ ಅಂತ ಸ್ವಲ್ಪ ಓಮ ಹಾಕ್ತಾಯಿದ್ದೀನಿ. ಓಮ ಹಾಕಿ ಇದು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಫಸ್ಟಿಗೆ ನಾವು ಉಪ್ಪೆಲ್ಲ ಹಾಕಿ ಒಂದರಲ್ಲೇ ಹಾಕಿ ಕಡ್ದಿದ್ದೀವಲ್ಲ, ಹಾಗೆ ಅದಕ್ಕೆ ನೋಡಿ ನೀರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆಂದ ಮಾಡಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಿ ಜಾಸ್ತಿ ಟೈಮ್ ಇಡಬಾರ್ದು. ಯಾಕೆಂದರೆ ಅದರಲ್ಲಿ ನೀರುಳ್ಳಿ ಆಗಿದ್ದರಿಂದ ಎಣ್ಣೆಗೆ ನೀರು ಬಿಟ್ಬಿಡ್ತದೆ ಅದರಲ್ಲಿ, ಜೋಳದಲ್ಲಿ. ಹಾಗೆ ನೋಡಿ ಎಣ್ಣೆಗೆ ನಮಗೆ ಎಷ್ಟು ಯಾವ ಆಕಾರ ಬೇಕು ಮಾಡಿ ಎಣ್ಣೆ ಒಳಗೆ ಬಿಟ್ಟರೆ ಆಯ್ತು ನೋಡಿ. ಹೀಗೆ ಎಣ್ಣೆ ಒಳಗೆ ಬಿಟ್ಟು ಅದು ಗೋಲ್ಡನ್ ಕಲರ್ ಬರಬೇಕು. ಅದು ಜೋಳ ಆದ್ದರಿಂದ ಸ್ವಲ್ಪ ನಿಧಾನದಲ್ಲಿ ಬೇಯಿಸಬೇಕು ಚೆಂದ ಮಾಡಿ. ಅದು ಜೋಳ ಅಲ್ವಾ, ನಿಧಾನ ಬೇಯಿಸಿದ್ರೆ ಮಾತ್ರ ಒಳ್ಳೆ ಗೋಲ್ಡನ್ ಕಲರ್ ಬಂದು ಒಳ್ಳೆ ಬರ್ತದೆ. ಮಾತ್ರ ಸಂಜೆ ಚಾಗೆ ಒಂದು ತಿನ್ನೋಕ್ಕೆ ಒಳ್ಳೆ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ. ಎಷ್ಟು ಒಳ್ಳೆಯದಾಗಿದೆ ಅಂದರೆ, ಅದನ್ನು ನಾವು ಯಾವಾಗಲೂ ಕಡಲೆಬೇಳೆ ವಡೆ ತಿಂದು ಚಟ್ಟಮಡೆ ತಿಂದು ಬೇಜಾರಾಗಿದೆ. ಈ ಥರ ಒಂದು ಸಲ ಟ್ರೈ ಮಾಡಿ, ಜೋಳದಿಂದ ಬೆಸ್ಟ್ ಅಂತಲೇ ಹೇಳೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಹೀಗೆ ಮಾಡಿ ನೋಡಿ, ಎಷ್ಟು ಒಳ್ಳೆಯದಾಗಿದೆ ಅಂದರೆ ಹೇಳಿ ಅದು ಪ್ರಯೋಜನ ಇಲ್ಲ. ನೀವೊಂದು ಸಲ ಮಾಡಿ ನೋಡಿ. ಈ ಥರ ಜೋಳದಿಂದ ಮಾಡಿದ ಚಟ್ಟಂಬಡೆ ಒಂದು ಸಲ ಮಾಡಿ ನೋಡಿ, ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಹಾಗೆ ಯಾರೆಲ್ಲ ನೋಡಲಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.